ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನಪ್ಪ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಮಾಡೋವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನೀಗ ಕೆಸೆಟ್ ಈಗ ಆ್ಯಕ್ಚುಲಿ ಎಕ್ಸಾಮ್ಗಳೆಲ್ಲ ಪೋಸ್ಟ್ಪೋನ್ ಆಗಿದೆ. ಆಮೇಲೆ ಪೋರ್ಷನ್ಸ್ ಹೊಸ ಸೆಮಿಸ್ಟರ್ದು ಪೋರ್ಷನ್ಸ್ ಮಾಡಿಲ್ಲ. ಹಂಗಾಗಿ ಫ್ರೀ ಇದ್ದೀನಿ. ಕೆಸೆಟ್ದು ಒಂದಿಷ್ಟು ವೀಡಿಯೋಸ್ನ ಮಾಡಿಕೊಡಿ ಅಂತ ಹೇಳಿದ್ರು. ಹಾಗಾಗಿ ಕೆಸೆಟ್ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಕೆಸೆಟ್ಟಲ್ಲಿ ಆ್ಯಕ್ಚುಲಿ ನಿಮ್ಮದು ಬಯೋ ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಇದೆ. ಅದರಲ್ಲಿ ಮೇಜರಾಗಿ ಒಂದು 4ರಿಂದ 5 ಕ್ವಶನ್ ಬಂದೇ ಬರುತ್ತೆ. ಸೊ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 2 ವೀಡಿಯೋ ಮಾಡಿದ್ದೀನಿ. ಇವತ್ತು ಮಾಡ್ತಾ ಇರೋವಂಥ ವೀಡಿಯೋ 3ನೇ ವೀಡಿಯೋ. ನಾನು ಪರ್ಟಿಕ್ಯುಲರ್ಲಿ ಐರನ್ ಮೆಟಲೋ ಫಾರ್ಫರಿನ್ಸ್ ಕಾಂಪ್ಲೆಕ್ಸಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹಿಮೋಗ್ಲೋಬಿನ್ ಬಗ್ಗೆ ಒಂದು, ಮಯೋಗ್ಲೋಬಿನ್ ಬಗ್ಗೆ ಒಂದು ಮಾಡಿದ್ದೀನಿ. ಈಗ ಅವೆರಡನ್ನೂ ಕಂಪ್ಯಾರಿಸನ್ ಮಾಡಿ ವಾಟ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್, ಯಾವ ಥರ ಕೇಳ್ಬೋದು ಕ್ವಶನ್ಸು ಅನ್ನೋ ಥರ ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಈ ಎಪಿಸೋಡಲ್ಲಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಫಸ್ಟು ಬಿಗ್ನಿಂಗಲ್ಲಿ ಎಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಇದುವರೆಗೂ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ಅದ್ರ ಮೇಲೆ ನಾನು ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತು ಫಾರ್ಫರಿನ್ಸ್ ಅಂತಂದರೆ ದೋಸ್ ಆರ್ ದಿ compounds which going to have 4 pyrrole rings which are linked through methionine group. ಅಂಥದಕ್ಕೆ ನಾವು ಫಾರ್ಫರಿನ್ಸ್ ಅಂತ ಕರಿತೀವಿ. ಅದರೊಳಗಡೆ ಏನಾದರೂ ಮೆಟಲ್ ಇತ್ತು ಅಂತಂದರೆ ಅದಕ್ಕೆ ಮೆಟಲೋ ಫಾರ್ಫರಿನ್ಸ್ ಅಂತ ಕರಿತೀವಿ. ಆ ಮೆಟಲ್ ಏನಾದರೂ ಐರನ್ ಆಗಿದ್ದರೆ ಆವಾಗ ಅದನ್ನು ಐರನ್ ಮೆಟಲೋ ಫಾರ್ಫರಿನ್ಸ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಆ್ಯಕ್ಚುಲಿ ನಮಗೆ ಹಿಮೋಗ್ಲೋಬಿನ್ ಮತ್ತು ಹೆಮೋಗ್ಲೋಬಿನ್ ಏನಿದೆಯಲ್ಲ ಅವೆರಡೂ ಐರನ್ ಕಂಟೈನಿಂಗು ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಬಾಡಿ, ಬಯಾಲಜಿಕಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಎರಡು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು, ಅವೆರಡರ ಮಧ್ಯೆ ಇರುವಂಥ ಸಿಮಿಲಾರಿಟೀಸ್ ಏನು, ಅದನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಿಮೋಗ್ಲೋಬಿನ್ ವರ್ಸಸ್ ಮಯೋಗ್ಲೋಬಿನ್ ಅಂತ ತೊಗೊಂಡ್ರೆ ನೀವು, ಹಿಮೋಗ್ಲೋಬಿನ್ ಇಸ್ ಅನ್ ಆಕ್ಸಿಜನ್ ಕ್ಯಾರಿಂಗ್ ಪ್ರೋಟೀನ್ ಇನ್ ದಿ ಬ್ಲಡ್. ಬೋತ್ ಹಿಮೋಗ್ಲೋಬಿನ್ ಮತ್ತು ಮಯೋಗ್ಲೋಬಿನ್ ಎರಡೂ ಪ್ರೋಟೀನೇ, ಆದರೆ ಎರಡೂ ಆಕ್ಸಿಜನ್ ಕ್ಯಾರಿಂಗ್ ಪ್ರೋಟೀನೇ. ಒಂದು ಬ್ಲಡಲ್ಲಿ ಇರುತ್ತೆ, ಇನ್ನೊಂದು ಮಸಲಲ್ಲಿ ಇರುತ್ತೆ. ಮಯೋಗ್ಲೋಬಿನ್ ಪರ್ಟಿಕ್ಯುಲರ್ಲಿ ಅಬೆಂಡೆಂಟ್ ಇನ್ ಮಸಲ್ಸ್ ಆಫ್ ಡೈವಿಂಗ್ ಮ್ಯಾಮಲ್ಸ್, ಪರ್ಟಿಕ್ಯುಲರ್ಲಿ ವಿಚ್ ಆರ್ ಗೋಯಿಂಗ್ ಟು ಬಿ ಇನ್ಸೈಡ್ ದಿ ಅಕ್ವಾಟಿಕ್ ಅನಿಮಲ್ಸ್ ಏನಿರ್ತವೆ ಅವು ವೇಲ್ಸ್ ಇರ್ಬೋದು, ಸೀಲ್ಸ್ ಇರ್ಬೋದು, ಅಲೋಯಿಂಗ್ ದೆಮ್ ಟು ಕಂಟಿನ್ಯೂ ಟು ಯೂಸ್ ದಿ ಆಕ್ಸಿಜನ್ ಈವನ್ ವೆನ್ ದೇ ಆರ್ ಅಂಡರ್ ವಾಟರ್ ಫಾರ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್. ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಹಾಗಾದ್ರೆ ಅವೆರಡರ ಮಧ್ಯೆ ಇರುವಂಥ ಸಿಮಿಲಾರಿಟೀಸ್ ಏನು, ಡಿಫ್ರೆನ್ಸ್ ಏನು? ನಾನು ಮುಂಚೆನೇ ಹೇಳ್ದಂಗೆ ಸಿಮಿಲಾರಿಟೀಸ್ ಅಂದರೆ ಬೋತ್ ಆಫ್ ದೆಮ್ ಆರ್ ಪ್ರೋಟೀನ್ ಇನ್ ನೇಚರ್, ಬೋತ್ ಆಫ್ ದೆಮ್ ಆರ್ ಆಕ್ಸಿಜನ್ ಕ್ಯಾರಿಂಗ್ ಪ್ರೋಟೀನ್ಸ್ ಇದೆ. ಬೋತ್ ಆಫ್ ದೀಸ್ ಪ್ರೋಟೀನ್ಸ್ ಹ್ಯಾವ್ ಐರನ್ ಕಂಟೈನಿಂಗ್ ಗ್ರೂಪ್ ಹಿಮಿ. ಸೊ ಐರನ್ ಕಂಟೆಂಟ್ ಇದೆ, ಮೆಟಲ್ ಆಫ್ ಫಾರ್ಫರಿನ್ಸ್ ಇದೆ. ಮೆಟಲ್ ಯಾವುದು ಅಂದರೆ ಐರನ್ ಇದೆ. ಐರನ್ದು ಆಕ್ಸಿಡೇಷನ್ ಸ್ಟೇಟು Fe2+ ಇದೆ. ಸೊ ಬಯಾಲಜಿಕಲ್ ಸಿಸ್ಟಮ್ ವಿಚ್ ಆರ್ ಯೂಸ್ ರಿವರ್ಸಿಬಲಿ ಬೈಂಡ್ ಟು ಆಕ್ಸಿಜನ್. ಹಾಗಾದರೆ ಡಿಫ್ರೆನ್ಸ್ ಏನು? ಹಿಮೋಗ್ಲೋಬಿನ್ ಕಂಟೆಂಟ್ 4 ಪಾಲಿಪೆಪ್ಟೈಡ್ ಚೈನ್, ಬಟ್ ಮಯೋಗ್ಲೋಬಿನ್ ಕಂಟೆಂಟ್ಸ್ ಓನ್ಲಿ 1. ಹಿಮೋಗ್ಲೋಬಿನ ಟೆಟ್ರಮರ್ ಅಂತ ಕರಿತೀವಿ, ಮಯೋಗ್ಲೋಬಿನ ಮಾನೋಮರ್ ಅಂತ ಕರಿತೀವಿ. ಸೊ ಅದೇನು ಮಾನೋಮರ್ ಯೂನಿಟ್ ಇದೆಯಲ್ಲ, ಹೀಮ್ ಗ್ರೂಪ್ ಏನಿದೆಯಲ್ಲ, ಪ್ರೋಟೀನ್ ಕಂಟೈನಿಂಗ್ ಹೀಮ್ Fe2+ ಏನಿದೆಯಲ್ಲ ಅದು ಟೆಟ್ರಮರ್ ಇದೆ ಇನ್ ದಿ ಕೇಸ್ ಆಫ್ ಹಿಮೋಗ್ಲೋಬಿನ್, ಮಾನೋಮರ್ ಇದೆ ಇನ್ ಕೇಸ್ ಆಫ್ ಮಯೋಗ್ಲೋಬಿನ್. These they going to show the cooperative effect. ಯಾವುದು? ಹಿಮೋಗ್ಲೋಬಿನ್ ವಿಲ್ ಶೋ ದಿ ಕೋಆಪರೇಟಿವ್ ಎಫೆಕ್ಟ್ ಬಿಕಾಸ್ ಆಫ್ ದಿ ಟೆಟ್ರಮರ್, ವೆರಾಸ್ ದ myoglobin doesn't show the cooperative effect because it's going to contain only one monomer unit. The phenomenon where the binding of oxygen molecule to subunit encourages the binding of oxygen molecule to another subunit is called as cooperative effect. ಫಸ್ಟ್ ಏನಾಗಿದೆ, ಹಿಮೋಗ್ಲೋಬಿನ್ ಇದೆ. ಹಿಮೋಗ್ಲೋಬಿನ್ಗೆ ಆಕ್ಸಿಜನ್ ನಾವು ಲಂಗ್ಸಿಂದ ಇನ್ಹೇಲ್ ಮಾಡಿದ ತಕ್ಷಣವೇ, ಆಕ್ಸಿಜನ್ನ ತೊಗೊಂಡಿದ ತಕ್ಷಣ ಒಂದು ಸಬ್ ಯೂನಿಟ್ ಏನಿರುತ್ತಲ್ಲ ಇಟ್ ಗೋಯಿಂಗ್ ಟು ಲಿಂಕ್ ಟು ದಿ ಐರನ್, ಒಂದು ಸಬ್ ಯೂನಿಟ್ಗೆ ಲಿಂಕ್ ಆಗುತ್ತೆ. ಆ ಒಂದು ಸಬ್ ಯೂನಿಟ್ ಏನು ಮಾಡುತ್ತೆ, ಎನ್ಕರೇಜಸ್ ಅದರ್ ಮಾಲಿಕ್ಯೂಲ್ಸ್, ಅದರ್ ಸಬ್ ಯೂನಿಟ್ಸ್ ಟು ಬೈಂಡ್ ವಿತ್. ಸೊ ಅವಾಗ ಏನಾಗುತ್ತೆ, ಫಸ್ಟು HbO2 ಆಗುತ್ತೆ, HbO4 ಆಗುತ್ತೆ. ನೆಕ್ಸ್ಟು ಇನ್ನೊಂದು ಮಾಲಿಕ್ಯೂಲ್ಗಾಗಿ HbO6 ಆಗುತ್ತೆ, ಇನ್ನೊಂದು ಮಾಲಿಕ್ಯೂಲ್ಗೆ HbO8 ಆಗುತ್ತೆ. ಸೊ 8 atoms of 4 molecules of oxygen or 4 atoms of oxygen will bind to oxygen. ಇದಕ್ಕೆ ನಾವೇನಂತ ಕರಿತೀವಿ, ಕೋಆಪರೇಟಿವ್ ಎಫೆಕ್ಟ್ ಅಂತ ಕರಿತೀವಿ. ಲೋ ಎಲ್ಲಿರುತ್ತೆ, ಹಿಮೋಗ್ಲೋಬಿನಲ್ಲಿ ಕಡಿಮೆ ಇರುತ್ತೆ, ಆಕ್ಸಿ ಹಿಮೋಗ್ಲೋಬಿನಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಈ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಕೋಆಪರೇಟಿವ್ ಎಫೆಕ್ಟ್ ಅಂತ ಕರಿತೀವಿ. ಇಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ದಿ ಕೇಸ್ ಆಫ್ ದಿ ಹಿಮೋಗ್ಲೋಬಿನ್ ಬಿಕಾಸ್ ಇಟ್ ಹ್ಯಾಸ್ 4 ಸಬ್ ಯೂನಿಟ್ಸ್, ವೆರಾಸ್ ಇಟ್ ಇಸ್ ನಾಟ್ ಪಾಸಿಬಲ್ ಇನ್ ದಿ ಕೇಸ್ ಆಫ್ ದಿ ಮಯೋಗ್ಲೋಬಿನ್.
ಇದು ಒಂದು ಡಿಫ್ರೆನ್ಸ್. ನೆಕ್ಸ್ಟ್ ಡಿಫ್ರೆನ್ಸ್ ಏನು ಅಂದರೆ ಆಕ್ಸಿಜನ್ ಬೈಂಡಿಂಗ್ ಆಫ್ ದಿ ಹಿಮೋಗ್ಲೋಬಿನ್ ವರ್ಸಸ್ ಮಯೋಗ್ಲೋಬಿನ್. ಈಗ ಆಕ್ಸಿಜನ್ ಎರಡೂ ಆಕ್ಸಿಜನ್ ಕ್ಯಾರಿಂಗ್ ಪ್ರೋಟೀನ್ ಅಂತ ಹೇಳಿದೆ. ಹೌ ಇಟ್ ಗೋಯಿಂಗ್ ಟು ಬೈಂಡ್ ಬೋತ್ ಹಿಮೋಗ್ಲೋಬಿನ್ ಆ್ಯಂಡ್ ಮಯೋಗ್ಲೋಬಿನ್ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಹಿಮೋಗ್ಲೋಬಿನ್ ಹ್ಯಾಸ್ ಹೈ ಅಫಿನಿಟಿ ಫಾರ್ ಡೈ ಆಕ್ಸಿಜನ್ ಅಟ್ ಎ ಹೈ ಪಾರ್ಷಿಯಲ್ ಪ್ರೆಷರ್ ಆಫ್ ಡೈ ಆಕ್ಸಿಜನ್. ಈಗ ಹಿಮೋಗ್ಲೋಬಿನು ಯಾವಾಗ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಹೈ ಅಫಿನಿಟಿ ಫಾರ್ ಆಕ್ಸಿಜನ್, ಈಗ ನಿಮ್ಗೆ ಕೊಟ್ಟಿರೋಂಥ ಆಕ್ಸಿಜನ್ನ ಅದು ಬೈಂಡಿಂಗ್ ಯಾವಾಗ ಮಾಡುತ್ತೆ ಅಂದರೆ ಓನ್ಲಿ ವೆನ್ ಇಟ್ ಹ್ಯಾಸ್ ಹೈ ಪಾರ್ಷಿಯಲ್ ಪ್ರೆಷರ್ ಇದ್ದಾಗ. ಅದೇ ಮಯೋಗ್ಲೋಬಿನ್ ಏನು ಮಾಡುತ್ತೆ ಅಂದರೆ ಇಟ್ ಆಲ್ಸೋ ಹ್ಯಾಸ್ ಎ ಹೈ ಅಫಿನಿಟಿ ಫಾರ್ ಆಕ್ಸಿಜನ್ ಓನ್ಲಿ ಅಟ್ ಎ ಲೋಯರ್ ಪಾರ್ಷಿಯಲ್ ಪ್ರೆಷರ್ ಆಫ್ ಡೈ ಆಕ್ಸಿಜನ್. ಎರಡೂ ಏನು ಮಾಡುತ್ತೆ ಆಕ್ಸಿಜನ್ಗೆ ಬೈಂಡ್ ಮಾಡ್ತವೆ. ಯಾವಾಗ ಹಿಮೋಗ್ಲೋಬಿನು ಹೈ ಪಾರ್ಷಿಯಲ್ ಪ್ರೆಷರ್ ಇದ್ದಾಗ, ಮಯೋಗ್ಲೋಬಿನು ಲೋ ಪಾರ್ಷಿಯಲ್ ಪ್ರೆಷರ್ ಇದ್ದಾಗ. ಡೈ ಆಕ್ಸಿಜನ್ ಎಂಟರ್ಸ್ ದಿ ಬ್ಲಡ್ ಇನ್ ದಿ ಲಂಗ್ಸ್ ವೇರ್ ಇಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಡೈ ಆಕ್ಸಿಜನ್ ಇಸ್ ಹೈ. ಹಿಮೋಗ್ಲೋಬಿನ್ ಇಸ್ ವರ್ಚುವಲಿ ಸ್ಯಾಚುರೇಟೆಡ್ ವಿತ್ ಡೈ ಆಕ್ಸಿಜನ್ ಇನ್ ಲಂಗ್ಸ್. ಸೊ ಹೈ ಪ್ರೆಷರ್ ಎಲ್ಲಿರುತ್ತೆ ಆಫ್ ದಿ ಡೈ ಆಕ್ಸಿಜನ್ ಜಾಸ್ತಿ ಇದ್ದಾಗ ಹಿಮೋಗ್ಲೋಬಿನ್ ಏನು ಮಾಡುತ್ತೆ ಇಮಿಡಿಯೇಟ್ಲಿ ಅದ್ರ ಜೊತೆಗೆ ರಿಯಾಕ್ಟ್ ಆಗಿ ಸ್ಯಾಚುರೇಟ್ ಆಗುತ್ತೆ. ವೆನ್ ಹಿಮೋಗ್ಲೋಬಿನ್ ಕ್ಯಾರೀಸ್ ದ ಡೈ ಆಕ್ಸಿಜನ್ ಟು ಮಸಲ್ ಟಿಶ್ಯೂಸ್ ಇಟ್ ಎಕ್ಸ್ಪೀರಿಯನ್ಸಸ್ ದಿ ಲೋಯರ್ ಪಾರ್ಷಿಯಲ್ ಪ್ರೆಷರ್ ಆಫ್ ಡೈ ಆಕ್ಸಿಜನ್ ಆ್ಯಂಡ್ ಇಟ್ಸ್ ಅಫಿನಿಟಿ ಫಾರ್ ಡೈ ಆಕ್ಸಿಜನ್ ಫಾಲ್ಸ್ ಆಫ್ ರ್ಯಾಪಿಡ್ಲಿ ಆ್ಯಂಡ್ ಇಟ್ಸ್ ಸಿಚುಯೇಷನ್ ಅಫಿನಿಟಿ ಆಫ್ ಮಯೋಗ್ಲೋಬಿನ್ ಫಾರ್ ಡೈ ಆಕ್ಸಿಜನ್ ಇಸ್ ರಿಲೇಟಿವ್ಲಿ ಹೈ. ಈಗ ಏನಾಗ್ತಿದೆ, ನಾವು ಉಸಿರಾಡ್ತೀವಿ, ಉಸಿರಾಡಿದ ತಕ್ಷಣ ಆಕ್ಸಿಜನ್ ಏನು ಮಾಡುತ್ತೆ ಜಾಸ್ತಿ ಇರುತ್ತೆ. ಆಕ್ಸಿಜನ್ ಅಫಿನಿಟಿ ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಇದ್ದಾಗ ಆಕ್ಸಿಜನ್ನು ಏನು ಮಾಡುತ್ತೆ ಹಿಮೋಗ್ಲೋಬಿನು ಅವೆರಡರ ಮಧ್ಯದಲ್ಲಿ ಬೈಂಡ್ ಆಗುತ್ತೆ. ಸೊ ಬೈಂಡ್ ಆದಮೇಲೆ ಏನು ಮಾಡುತ್ತೆ ಸ್ಟಾರ್ಟ್ ಕ್ಯಾರಿಂಗ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್ ಆಫ್ ದಿ ಬಾಡಿ ಥ್ರೂ ಬ್ಲಡ್ ಸೆಲ್ಸ್. ಆವಾಗ ಏನಾಗುತ್ತೆ ಮಸಲ್ ಟಿಶ್ಯೂಗೆ ಹೋದಾಗ ಮಸಲ್ ಟಿಶ್ಯೂನಲ್ಲಿ ಏನಾಗುತ್ತೆ ಪಾರ್ಷಿಯಲ್ ಪ್ರೆಷರು ಕಡಿಮೆ ಇರುತ್ತೆ. ಸೊ ಪಾರ್ಷಿಯಲ್ ಪ್ರೆಷರ್ ಕಡಿಮೆ ಇದ್ದಾಗ ಹಿಮೋಗ್ಲೋಬಿನ್ ಏನು ಮಾಡುತ್ತೆ ಬಿಟ್ಬಿಡುತ್ತೆ ಆಕ್ಸಿಜನ್, ಯಾಕೆಂದರೆ ಇಟ್ ಡಸಂಟ್ ಹ್ಯಾವ್ ಎ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್. ಆದರೆ ಆ ಟಿಶ್ಯೂ ಏನದು ಮಸಲ್ ಟಿಶ್ಯೂನಲ್ಲಿ ಏನಾಗುತ್ತೆ ವಿ ಹ್ಯಾವ್ ಮಯೋಗ್ಲೋಬಿನ್ ವಿಚ್ ಹ್ಯಾವ್ ಎ ಅಫಿನಿಟಿ ಫಾರ್ ಆಕ್ಸಿಜನ್ ಅಟ್ ಎ ಲೋ ಪ್ರೆಷರ್. ಇಮಿಡಿಯೇಟ್ಲಿ ಇಟ್ ಗೋಯಿಂಗ್ ಟು ಬೈಂಡ್. So therefore, in muscle tissues, dioxygen atom is thermodynamically favorable, transferred from hemoglobin to myoglobin. ಈ ರೀತಿಯಾಗಿ ಹಿಮೋಗ್ಲೋಬಿನಿಂದ ಏನಾಗುತ್ತೆ ನಿಮಗೆ ಮಯೋಗ್ಲೋಬಿನ್ಗೆ ಹೋಗಿ ಅದು ಲಿಂಕ್ ಆಗುತ್ತೆ. ಸೊ ಯಾವ ರೀತಿ ಆಗುತ್ತೆ ನೋಡ್ರಿ, ಹಿಮೋಗ್ಲೋಬಿನ್ ಏನು ಮಾಡುತ್ತೆ 4 ಆಕ್ಸಿಜನ್ ಮಾಲಿಕ್ಯೂಲ್ ಜೊತೆಗೆ 8 ಆಟಮ್ಸು ಲಂಗ್ಸಲ್ಲಿ ಇರುತ್ತೆ. ಆದರೆ ಇದು ಮಯೋಗ್ಲೋಬಿನ್ ಏನಾಗುತ್ತೆ ಒಂದೇ ಒಂದಿರುತ್ತೆ. ಸೊ ಹಿಮೋಗ್ಲೋಬಿನ್ ಹೊರಗಡೆಗೆ ಬಿಡುತ್ತೆ. ಸೊ ದಟ್ ಹಿಮೋಗ್ಲೋಬಿನ್ ಅಗೇನ್ ಗೋಯಿಂಗ್ ಟು ಕಾಂಟ್ಯಾಕ್ಟ್ ವಿತ್ ಆಕ್ಸಿಜನ್, ಅಗೇನ್ ದಿ ಸೈಕಲ್ ವಿಲ್ ಕ್ಯಾರಿ ಆನ್, ಹೀಗಾಗಿ ಆಗ್ತಾ ಹೋಗುತ್ತೆ. ಸೊ ಈಗೇನು ಡಿಫ್ರೆನ್ಸ್ ಏನು, ಆಕ್ಸಿಜನ್ ಬೈಂಡಿಂಗ್ ಏನಿದೆ ಹೈ ಪಾರ್ಷಿಯಲ್ ಪ್ರೆಷರ್ ಇದ್ದಾಗ ಹಿಮೋಗ್ಲೋಬಿನ್ ಇರುತ್ತೆ, ಲೋ ಪಾರ್ಷಿಯಲ್ ಪ್ರೆಷರ್ ಇದ್ದಾಗ ಮಯೋಗ್ಲೋಬಿನ್ ಲಿಂಕ್ ಆಗುತ್ತೆ. ಅದು ಒಂದಾಯ್ತು. ನೆಕ್ಸ್ಟ್ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್. ಸೊ ಹೇಗೆ ಡಿಸೋಸಿಯೇಟ್ ಆಗುತ್ತೆ, ಈಗ ಬಾಂಡ್ ಆಗಿದೆ ಬೈಂಡಿಂಗ್ ಆಗಿದೆ, ಬೈಂಡಿಂಗ್ ಆದಮೇಲೆ ಹೇಗೆ ಡಿಸೋಸಿಯೇಷನ್ ಆಗುತ್ತೆ. ಸೊ ಅದು ಏನು ಡಿಫ್ರೆನ್ಸ್ ಇದೆ. ಆಕ್ಸಿಜನ್ ಇಸ್ ಟ್ರಾನ್ಸ್ಪೋರ್ಟೆಡ್ ಥ್ರೂ ಔಟ್ ದಿ ಬಾಡಿ ಇನ್ ದಿ ರೆಡ್ ಬ್ಲಡ್ ಸೆಲ್ಸ್ ವಿಚ್ ಕಂಟೈನ್ಸ್ ಆಕ್ಸಿಜನ್ ಬೈಂಡಿಂಗ್ ಪ್ರೋಟೀನ್ ಕಾಲ್ಡ್ ಆಸ್ ಹಿಮೋಗ್ಲೋಬಿನ್. Hemoglobin composed of 4 polypeptide chains each with iron containing heme groups and reversibly binds to oxygen. As such, each hemoglobin can reversibly bind to 4 oxygen molecules. Hemoglobin have higher affinity for oxygen in oxygen-rich areas like lungs, promoting oxygen loading. Hemoglobin has a lower affinity for oxygen in oxygen-starved areas like muscle, promoting oxygen deloading. ಸೊ ಈಗ ಡಿಸೋಸಿಯೇಷನ್ ಹೇಗಾಗುತ್ತೆ ಅಂತಂದರೆ ಹಿಮೋಗ್ಲೋಬಿನ್ ಏನು ಮಾಡುತ್ತೆ ಆಕ್ಸಿಜನ್ ಜೊತೆಗೆ ಕಂಬೈನ್ ಆಗುತ್ತೆ. 4 ಸಬ್ ಯೂನಿಟ್ ಇರೋದಕ್ಕೋಸ್ಕರ 8 ಆಟಮ್ ಜೊತೆಗೆ ಹಿಮೋಗ್ಲೋಬಿನ್ ಬೈಂಡ್ ಆಗಿರುತ್ತೆ. ಸೊ ಯಾವಾಗ ಬೈಂಡ್ ಆಗಿರುತ್ತೆ ಓನ್ಲಿ ವೆನ್ ದ ಏರಿಯಾಸ್ ಓನ್ಲಿ ವೆನ್ ಯು ದ ಹೈ ಅಫಿನಿಟಿ ಫಾರ್ ಆಕ್ಸಿಜನ್ ಏರಿಯಾ ಅಂತ ಯಾವುದಿರುತ್ತಲ್ಲ ಅಲ್ಲಿ ಮಾತ್ರ ಹಿಮೋಗ್ಲೋಬಿನ್ಗೆ ಬೈಂಡ್ ಆಗಿರುತ್ತೆ. ಅದು ಇಲ್ದಿದ್ದಾಗ ಏನಾಗುತ್ತೆ ಅಂದರೆ ಅದು ಅನ್ಲೋಡ್ ಮಾಡೋಕ್ಕೆ ಶುರು ಮಾಡುತ್ತೆ. Myoglobin is an oxygen binding molecule that found in muscle tissues. It is made up of single polypeptide with only one heme group and do not show the cooperative binding. Myoglobin has an higher affinity for oxygen than myoglobin becomes saturated at a lower oxygen level. Higher oxygen level ಬೇಕು ಅಂತೇನಿಲ್ಲ, ಲೋಯರ್ ಆಕ್ಸಿಜನ್ ಲೆವೆಲಲ್ಲೂ ಮಯೋಗ್ಲೋಬಿನ್ ಏನಾಗುತ್ತೆ ಅಫಿನಿಟಿ ಇರುತ್ತೆ. ಸೊ ಮಯೋಗ್ಲೋಬಿನ್ ವಿಲ್ hold on to its oxygen supply until the levels in the muscles are very low. ಸೊ ಮಸಲ್ಸಲ್ಲಿ ಆಕ್ಸಿಜನ್ ಕಂಟೆಂಟು ಕಡಿಮೆ ಆಗೋ ತನಕನೂ ಅದು ಮಯೋಗ್ಲೋಬಿನ್ ಏನು ಮಾಡುತ್ತೆ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡಿರುತ್ತೆ. ಸೊ ಎಂಟೆನ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಜಿಮ್ ಮಾಡಿದಾಗ ಎಕ್ಸಸೈಸ್ ಮಾಡಿದಾಗ ಆಕ್ಸಿಜನ್ ಕಂಟೆಂಟು ಕಡಿಮೆ ಆಯಿತು, ಪಾರ್ಷಿಯಲ್ ಪ್ರೆಷರ್ ಆಫ್ ದಿ ಆಕ್ಸಿಜನ್ ಕಡಿಮೆ ಆಯಿತು ಅಂದ ತಕ್ಷಣ ಇಮಿಡಿಯೇಟ್ಲಿ ಆಕ್ಸಿಜನ್ ಏನು ಮಾಡುತ್ತೆ ರಿಲೀಸ್ ಮಾಡುತ್ತೆ. ದಿಸ್ ಡಿಲೇಡ್ ರಿಲೀಸ್ ಆಫ್ ಆಕ್ಸಿಜನ್ ಹೆಲ್ಪ್ಸ್ ಟು ಸ್ಲೋ
the onset of anaerobic respiration and lactic acid formation during the exercise. ಸೊ ಯಾವ ರೀತಿ ಆಗುತ್ತೆ. ಸೊ ದಿ ಶೇಪ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾರೆ, ನೋಡ್ಕೊಳ್ಳಿ. ಹಿಮೋಗ್ಲೋಬಿನ್ ಏನಾಗ್ತಾ ಇದೆ, ಫಸ್ಟು ಬಿಕಾಸ್ ಆಫ್ ದಿ ಕೋಆಪರೇಟಿವ್ ಎಫೆಕ್ಟ್ ಫಸ್ಟ್ ಎರಡರ ಜೊತೆಗೆ ಲಿಂಕ್ ಆಗುತ್ತೆ. ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರ್ ಏನಾಗ್ತಾ ಹೋಗುತ್ತೆ, ಇದು ಪಾರ್ಷಿಯಲ್ ಪ್ರೆಷರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಇನ್ಕ್ರೀಸ್ ಆಗ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಸ್ಯಾಚುರೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರ್ ಇನ್ MM(Hg) ಕೊಟ್ಟಿದ್ದಾರೆ. ಇಲ್ಲಿ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಸ್ಯಾಚುರೇಷನ್ ಇನ್ ಪರ್ಸೆಂಟೇಜಲ್ಲಿ ಕೊಡ್ತಾರೆ. ಸೊ ನೋಡಿ, ಹಿಮೋಗ್ಲೋಬಿನ್ನು 20% ಇದೆ ಎರಡಿದ್ದಾಗ. 4 ಇದ್ದಾಗ ಏನಾಗ್ತಿದೆ, 60 ಆಗ್ತಾ ಇದೆ. ಪಾರ್ಷಿಯಲ್ ಪ್ರೆಷರು ಏನಾಗ್ತಾ ಇದೆ ನಿಮಗೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ 6 ಆಯಿತು. 8 ಇದ್ದಾಗ ಲಂಗ್ಸಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಹಾಗಾಗಿ 8ಗೆ ಅದು ಲಿಂಕ್ಸ್ ಆಗುತ್ತೆ. ಸೊ ರೆಸ್ಟಿಂಗ್ ಟಿಶ್ಯೂಸ್ ಅವಾಗ ಏನಾಗಿರುತ್ತೆ, ಎಕ್ಸಸೈಸಿಂಗ್ ಟಿಶ್ಯೂಸ್ ಎಲ್ಲ ಇಲ್ಲಿರ್ತವೆ. ಸೊ ಲಂಗ್ಸ್ ಎಲ್ಲಿದೆ, ಇಲ್ಲಿದೆ. ಸೊ ಲಂಗ್ಸಲ್ಲಿ ಆಕ್ಸಿಜನ್ ಕಂಟೆಂಟು ಜಾಸ್ತಿ ಇದೆ, ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರು ಜಾಸ್ತಿ ಇದೆ. ಹಂಗಾಗಿ ಏನಾಗುತ್ತೆ, ಸೊ ಸ್ಯಾಚುರೇಷನು ಅಟ್ ಎ ಹೈಯರ್ ಪಾರ್ಷಿಯಲ್ ಪ್ರೆಷರು ಜಾಸ್ತಿ ಆಗುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ಎ ಗ್ರಾಫ್ ಆಸ್ ಎಸ್ ಶೇಪ್ಡ್ ಅಂತಾರೆ, ಸಿಗ್ಮೋಡಾಯಲ್ ಅಂತ ಕರೀತಾರೆ. ಅದೇ ಹಿಮೋಗ್ಲೋಬಿನ ತೊಗೊಂಡ್ರೆ, ಮಯೋಗ್ಲೋಬಿನ ತೊಗೊಂಡ್ರೆ, ಮಯೋಗ್ಲೋಬಿನ್ ವಿಲ್ ಬೈಂಡ್ ಟು ದಿ ಆಕ್ಸಿಜನ್ ಈವನ್ ಅಟ್ ಎ ಲೋಯರ್ ಆಕ್ಸಿಜನ್ ಪ್ರೆಷರ್, ಲೋಯರ್ ಪಾರ್ಷಿಯಲ್ ಪ್ರೆಷರಲ್ಲೂ ಅದು ಆಕ್ಯುಪೈ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಮಯೋಗ್ಲೋಬಿನ್ದು ಗ್ರಾಫ್ ಯಾವ ಥರ ಇರುತ್ತೆ ಅಂದರೆ ಹೈಪರ್ಬೋಲಾ ಥರ ಇರುತ್ತೆ. ಸೊ ಯಾಕೆ ಇದಾಗುತ್ತೆ ಅಂತಂದರೆ, ಇಲ್ಲಿ ಏನಾಗುತ್ತೆ ಅಂದರೆ, ಈಕ್ವೇಷನ್ ತೊಗೊಂಡ್ರೆ ಥೀಟಾ ಇಸ್ ಈಕ್ವಲ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಡಿವೈಡೆಡ್ ಬೈ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಆ್ಯಂಡ್ ಪಾರ್ಷಿಯಲ್ ಪ್ರೆಷರ್ ಆಫ್ ಮಯೋಗ್ಲೋಬಿನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ y ಇಸ್ ಈಕ್ವಲ್ ಟು x ಡಿವೈಡೆಡ್ ಬೈ x ಪ್ಲಸ್ z ಆ ಶೇಪಲ್ಲಿದೆ. ಹಾಗಾಗಿ ನಿಮಗೆ ಪ್ಯಾರಾಬೋಲಾ ಬರ್ತಾ ಹೋಗುತ್ತೆ. ಕೋಆಪರೇಟಿವ್ ಓಕೆ, ಇದು ಒಂದು ಡಿಫ್ರೆನ್ಸ್ ಆಯಿತು. ಆ ಥರ ಕೋಆಪರೇಟಿವ್ ಎಫೆಕ್ಟ್ ನಾವೇನು ಹೇಳ್ತೀವಿ, ಈಚ್ ಆಕ್ಸಿಜನ್ ಆಟಮ್ ಇಸ್ ಬೈಂಡ್ ಟು ಮಾನೋಮರ್ ಆಫ್ ದಿ ಹಿಮೋಗ್ಲೋಬಿನ್ ದಟ್ ವಿಲ್ ಬಿ ಸಪೋರ್ಟೆಡ್ ಬೈ ದಿ ಅದರ್ ಮಾನೋಮರ್ ಯೂನಿಟ್. ಈ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಕೋಆಪರೇಟಿವ್ ಎಫೆಕ್ಟ್ ಅಂತ ಕರಿತೀವಿ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು pH ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಅಫಿನಿಟಿ ಆಫ್ ಹಿಮೋಗ್ಲೋಬಿನ್ ಫಾರ್ ಡೈಆಕ್ಸಿಜನ್ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ pH ಕಡಿಮೆ ಆಯಿತು ಅಂತ ಆಗ್ತಾ ಇದ್ದಂಗೆ ಕೋಆಪರೇಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಗ್ರಾಫಲ್ಲಿ ನೋಡಿ ನಿಮ್ಗೆ ಏನಾಗುತ್ತೆ, ಮಯೋಗ್ಲೋಬಿನ್ ಏನಾಗಿದೆ, ಪ್ಯಾರಾಬೋಲಾ ಅದೇ ಥರ ಇದೆ. ಆದರೆ pH ಬೇರೆ ಬೇರೆ ಆದಂಗೆ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ, ಆ ಕರ್ವ್ ಪ್ಯಾರಾಬೋಲಾನು ಏನಾಗ್ತಾ ಹೋಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಸೊ ದ ಕಾರ್ಬನ್ ಡೈಆಕ್ಸೈಡ್ ಮೇ ಕಂಬೈನ್ ವಿತ್ ವಾಟರ್ ಇನ್ ದಿ ಬ್ಲಡ್ ಪ್ಲಾಸ್ಮಾ ಟು ಫಾರ್ಮ್ ಕಾರ್ಬೋನಿಕ್ ಆ್ಯಸಿಡ್. ಸೊ ಇಲ್ಲಿ ಏನಾಗುತ್ತೆ, ನಿಮಗೆ ಲಂಗ್ಸ್ಗೆ ತಗೊಳುತ್ತೆ. ಈಗ ಏನಾಗುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ಡ್ in the muscle tissue as the end point of the breakdown of the glucose. ಗ್ಲೂಕೋಸು ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನಮಗೆ ವಾಟರ್ ಫಾರ್ಮೇಷನ್ ಆಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಿದೆ, ಅಸಿಡಿಕ್ ಇನ್ ನೇಚರ್ ಇದೆ. ಅಸಿಡಿಕ್ ಇರೋದಕ್ಕೋಸ್ಕರ pH ಏನಾಗುತ್ತೆ, ಕಡಿಮೆ ಆಗುತ್ತೆ. pH ಕಡಿಮೆ ಆಗ್ತಾ ಇದ್ದಂಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ, ಇಟ್ ಕಂಬೈನ್ಸ್ ವಿತ್ ವಾಟರ್ ಟು ಫಾರ್ಮ್ ದಿ ಕಾರ್ಬೋನಿಕ್ ಆ್ಯಸಿಡ್. ಸೊ ಕಾರ್ಬೋನಿಕ್ ಆ್ಯಸಿಡ್ ಏನಾಗುತ್ತೆ, ಇಟ್ ಗೆಟ್ ಆಕ್ಸಿಡೈಸ್ಡ್ using the enzyme carbonic hydrazase. ಅದರಿಂದ ಅದು ಕ್ಲೀವ್ ಆಗು H+ ಮತ್ತು CO3- ಬರುತ್ತೆ. ದಟ್ ಫರ್ದರ್ ಗಿವ್ಸ್ H+ and CO3 2- ಆಗುತ್ತೆ. ರಿಲೀಸ್ ಆಫ್ ಹೈಡ್ರೋಜನ್ ಅಯಾನ್ಸ್ ವಿಲ್ ಫಂಕ್ಷನ್ ದಿ ಲೋಯರ್ ಆಫ್ pH ಆಫ್ ದಿ ಸೊಲ್ಯೂಷನ್, ಮೇಕಿಂಗ್ ದಿ ಬ್ಲಡ್ ಪ್ಲಾಸ್ಮಾ ಲೆಸ್ ಆಲ್ಕಲೈನ್. ದ ಲಂಗ್ಸ್ ಕ್ಯಾನ್ ರೆಗ್ಯುಲೇಟ್ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದಿ ಬ್ಲಡ್ ಸ್ಟ್ರೀಮ್ ಬೈ ಚೇಂಜಿಂಗ್ ದಿ ರೇಟ್ ಆಫ್ ventilation. Kidneys can also control the reabsorption of the bicarbonate ions from the filtrate and clear any excess in the urine. ಸೊ ಫಸ್ಟ್ ಏನಾಗುತ್ತೆ, ಕಾರ್ಬೋನಿಕ್ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ. ಹೇಗೆ ಬರುತ್ತೆ, ಡ್ಯೂರಿಂಗ್ ದಿ ಬ್ರೇಕ್ ಡೌನ್ ಆಫ್ ದಿ ಪ್ರೋಟೀನ್, ಗ್ಲೂಕೋಸು ಬ್ರೇಕ್ ಆದಾಗ ನಿಮ್ಗೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಆಗುತ್ತೆ. ಸೊ ಅವೆರಡೂ ಕಂಬೈನ್ ಆದಾಗ ಕಾರ್ಬೋನಿಕ್ ಆ್ಯಸಿಡ್ ಆಗುತ್ತೆ. ಸೊ ಕಾರ್ಬೋನಿಕ್ ಆ್ಯಸಿಡ್ ಡಿಸೋಸಿಯೇಟ್ ಆಗಿ H+ ಅಯಾನ್ ಆಗುತ್ತೆ, HCO3- ಅಯಾನ್ ಆಗುತ್ತೆ. ಸೊ ಎಕ್ಸೆಸ್ ಆಗಿರುವಂಥದ್ದು ಬೈಕಾರ್ಬೊನೇಟು ಕಿಡ್ನೀಸಲ್ಲಿ ಎಕ್ಸ್ಕ್ರೀಟ್ ಆಗಿ ಹೋಗ್ಬಿಡುತ್ತೆ. ಸೊ ಇಲ್ಲಿಗೆ ತೊಗೊಂಡ್ರೆ ಈ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಡಿಸೋಸಿಯೇಟ್ ಆಗಿ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಕಾರ್ಬನ್ ಡೈಆಕ್ಸೈಡು ಮತ್ತೆ ನಮ್ಗೆ ಏನಾಗುತ್ತೆ, ಹೆಕ್ಸೆಲ್ ಆಗಿ ನಮಗೆ ಹೊರಗಡೆ ಬಿಡುತ್ತೆ. ಸೊ ಹಾಗಾದ್ರೆ ಇವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು, ಇದ್ರ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ, ನೀವು ನೋಡ್ಕೋಬೇಕಾಗತ್ತೆ. ಹಿಮೋಗ್ಲೋಬಿನು, ಮಯೋಗ್ಲೋಬಿನು, ಬೋತ್ ಆಫ್ ದೆಮ್ ಆರ್ ಆಕ್ಸಿಜನ್ ಕ್ಯಾರಿಂಗ್ ಪ್ರೋಟೀನ್ ಓನ್ಲಿ, ಬಟ್ ಒನ್ ಈಸ್ ಪ್ರೆಸೆಂಟ್ ಇನ್ ಬ್ಲಡ್, ಅದರ್ ಒನ್ ಈಸ್ ಪ್ರೆಸೆಂಟ್ ಇನ್ ಮಸಲ್. One will going to have 4 polypeptide chain, which we are going to call it as a tetramer, whereas the other one we are going to call it as a monomer, which going to have only 1 polypeptide chain.
Hemoglobin will have high affinity for dioxygen only at high partial pressure of oxygen, whereas myoglobin will going to have high affinity for dioxygen at a lower partial pressure of oxygen. One will going to have the higher affinity at higher partial pressure, other one will going to have the high affinity for oxygen at a lower partial pressure. Affinity of oxygen is pH dependent in the case of hemoglobin, whereas it is independent of pH. ಸೊ ಹಾಗಾಗಿ ಗ್ರಾಫ್ ಯಾವ ಥರ ಬರುತ್ತೆ ಅಂದರೆ ಎಸ್ ಶೇಪ್ ಆಗುತ್ತೆ ಇನ್ ದಿ ಕೇಸ್ ಆಫ್ ಹಿಮೋಗ್ಲೋಬಿನ್. ಇನ್ ದಿ ಕೇಸ್ ಆಫ್ ಮಯೋಗ್ಲೋಬಿನ್ ಇಟ್ ವಿಲ್ ಬಿ ಹೈಪರ್ಬೋಲಾ ಆಗುತ್ತೆ. ಹಿಮೋಗ್ಲೋಬಿನ್ ಯಾಕೆ ಎಸ್ ಶೇಪ್ ಬರುತ್ತೆ, ಯಾಕೆ ಅದು ಪಿ ಎಚ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಅಂದರೆ ದಟ್ ಡಿಪೆಂಡ್ಸ್ ಅಪಾನ್ ದಿ ಕೋಆಪರೇಟಿವ್ ಎಫೆಕ್ಟ್ ಆನ್ ದಿ ಆಕ್ಸಿಜನ್ ಬೈಂಡಿಂಗ್ which going to exhibited by the hemoglobin, but it is not exhibited by the myoglobin because which going to have only one monomer unit, whereas in the case of hemoglobin it has 4 polypeptide chain. One will going to influence the other. That effect we are going to call it as the cooperative oxygen binding. So ಈಗ ಕ್ವಶನ್ಸ್ ನೋಡ್ತಾ ಹೋದರೆ the most important buffering system for maintaining the proper ಬ್ಲಡ್ ಪಿ ಹೆಚ್, ಬ್ಲಡ್ಡಲ್ಲಿ ಪಿ ಹೆಚ್ ಪ್ರಾಪರಾಗಿ ಇರಬೇಕು ಅಂತಂದರೆ ದ ಬೈಕಾರ್ಬನೇಟ್ ಬಫರ್ ಸಿಸ್ಟಮ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬೋನಿಕ್ ಆ್ಯಸಿಡ್ ಆ್ಯಂಡ್ ಬೈಕಾರ್ಬನೇಟ್ ಅವೆರಡರ ಮಧ್ಯೆ ಇರುವಂಥ ಈಕ್ವೇಷನ್ ಏನಿದೆಯಲ್ಲ ಅದು ಬ್ಯಾಲೆನ್ಸ್ ಇರಬೇಕಾಗತ್ತೆ. ಹಿಮೋಗ್ಲೋಬಿನ್ ಕಂಟೈನ್ಸ್ ದ ನಂಬರ್ ಆಫ್ ಗ್ರಾಮ್ ಆಟಮ್ಸ್ ಆಫ್ ಐರನ್ ಪರ್ ಮಾಲಿಕ್ಯೂಲ್ ಇನ್ ದಿ ಫೆರೆಟ್ ಸ್ಟೇಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಆಗಿರಬೇಕು. ಸೊ ಒನ್ ಹಿಮೋಗ್ಲೋಬಿನ್ ಕಂಟೈನ್ಸ್ ನಂಬರ್ ಆಫ್ ಗ್ರಾಮ್ ಆಟಮ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಹಿಮೋಗ್ಲೋಬಿನಲ್ಲಿ 4 ಪಾಲಿಪೆಪ್ಟೈಡ್ ಚೈನ್ ಇರೋದಕ್ಕೋಸ್ಕರ 4 ಬೇಕಾಗತ್ತೆ. ಅದೇ ನೀವು ಮಯೋಗ್ಲೋಬಿನ ತಗೊಂಡ್ರೆ ಒಂದೇ ಒಂದು ಮಾನೋಮರ್ ಯೂನಿಟ್ ಇರೋದಕ್ಕೋಸ್ಕರ ಇಟ್ ರಿಕ್ವೈರ್ಸ್ ಓನ್ಲಿ ಮೋಲ್. ಹಿಮೋಗ್ಲೋಬಿನ್ ಟೇಕ್ಸ್ ಅಪ್ ದಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್. ಎಷ್ಟು ಮಾಲಿಕ್ಯೂಲ್ಸ್ನ ತಗೊಳುತ್ತೆ? 4 ಮಾಲಿಕ್ಯೂಲ್ಸ್ನ ತಗೊಳುತ್ತೆ, 8 ಆಟಮ್ಸ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಟಮ್ಸ್ ಅಂತ ಕೇಳಿದಾರ, ಮಾಲಿಕ್ಯೂಲ್ಸ್ ಅಂತ ಕೇಳಿದಾರ ಅಂತ ಕೇಳ್ಕೋಬೇಕಾಗತ್ತೆ. ಮಾಲಿಕ್ಯೂಲ್ಸ್ ಇತ್ತು ಅಂತಂದರೆ ನೀವು 4 ಬರಿಬೇಕಾಗತ್ತೆ, ಆಟಮ್ಸ್ ಅಂದರೆ 8 ಅಂತ ಬರಿಬೇಕಾಗತ್ತೆ. ದ ಪಾರ್ಫರಿನ್ಸ್ ಆರ್ ಸೈಕ್ಲಿಕ್ ಕಾಂಪೌಂಡ್ಸ್ ಫಾರ್ಮ್ಡ್ ಥ್ರೂ ದಿ ಮಿಥಿಲೀನ್ ಬ್ರಿಡ್ಜಸ್ ಬೈ ದಿ ಲಿಂಕೇಜ್ ಆಫ್ ದಿ ಪೈರೋಲ್ ರಿಂಗ್ ನಂಬರ್. ಪಾರ್ಫರಿನ್ಸ್ ಅಲ್ಲಿ ಎಲ್ಲ ಪಾರ್ಫರಿನ್ಸಲ್ಲೂ 4 pyrrole ring irutte which are linked through the methylene bridges. Okay, when partial pressure of oxygen is equal to 50 ಇದೆ ಅಂತ ತಿಳ್ಕೊಂಡು of myoglobin, the fractional saturation is about ಅಂತ ಕೇಳ್ತಾರೆ 50% ಅಂತ ನಾವು ಹೇಳಬೇಕಾಗತ್ತೆ. The spontaneous oxidation of heme bound Fe2+ to Fe3+ is prevented in the hemoglobin. ನಿಮಗೆ ಗೊತ್ತು Fe3+ ಆದರೆ ಹೆಮಿಟಿನ್ ಫಾರ್ಮೇಷನ್ ಆಗುತ್ತೆ. ಅದನ್ನು ನಾನು ಒಂದು ಮೊದಲನೇ ವಿಡಿಯೋದಲ್ಲಿ ಬಯೋ ಇನಾರ್ಗ್ಯಾನಿಕ್ ಪಾರ್ಟ್ 1 ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ Fe3+ ಇತ್ತು ಅಂದರೆ ಹೆಮಿಟಿನ್ ಆಗುತ್ತೆ. ಇಟ್ ವಿಚ್ ಡಸಂಟ್ ಹ್ಯಾವ್ ಎ ಕೆಪಾಸಿಟಿ ಟು ಕ್ಯಾರಿ ದಿ ಆಕ್ಸಿಜನ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್. ಸೊ ದಟ್ ಈಸ್ ಪ್ರಿವೆಂಟೆಡ್ ಬೈ ದಿ ಪ್ರೋಟೀನ್ ಸರೌಂಡೆಡ್ ದಿ ಈಚ್ ಸಬ್ ಯೂನಿಟ್. ಅದರಿಂದ ಅದು ಪ್ರಿವೆಂಟ್ ಆಗುತ್ತೆ. In sickle cell anemia, the basis for malfunction of hemoglobin molecule is. ಸೊ ನಿಮಗೆ ಗೊತ್ತು ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಅಂತಂದರೆ ನಮಗೆ ಅನಿಮಿಯಾ ಅಂದ ತಕ್ಷಣ ಏನು ಅಂದ್ಕೊಳ್ತೀವಿ ನಾವು, ಇನ್ಸಫಿಷಿಯಂಟ್ ಐರನ್ ಇನ್ ಡಯಟ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಸೊ ಅನಿಮಿಯಾ ಬೇರೆ ಇದೆ, ಸಿಕಲ್ ಸೆಲ್ ಅನಿಮಿಯಾ ಬೇರೆ ಇದೆ. ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಏನಾಗುತ್ತೆ ಅಂತಂದರೆ ಆ ಅಮೋನಿಯಾ ಲಿಂಕೇಜ್ ಏನಿದೆಯಲ್ಲ 151 ಅಥವಾ 154 ಅಮೋನಿಯಾ ಆಸಿಡ್ ಇದೆಯಲ್ಲ ಅದರಲ್ಲಿ ಒಂದು ಚೇಂಜ್ ಆದ್ರೂ ನಮಗೆ ಸಿಕಲ್ ಸೆಲ್ ಅನಿಮಿಯಾ ಬರ್ತಾ ಹೋಗುತ್ತೆ. ಸೊ ಅದೇ ಥರ ಒಂದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇತ್ತು. ಹಿಮೋಗ್ಲೋಬಿನ್ hemoglobin A as a molecular weight of around 65 molecular weight 65 ಇರುತ್ತೆ. ಇಟ್ ಕಂಟೈನ್ಸ್ 2 pairs of peptide chains. ಒಂದಕ್ಕೆ ಆಲ್ಫಾ ಚೈನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಬೀಟಾ ಚೈನ್ ಅಂತ ಕರಿತೀವಿ. ಬೀಟಾ ಚೈನಲ್ಲಿ 141 ಅಮೈನೋ ಆಸಿಡ್ಸ್ ಇರುತ್ತೆ. ಸಾರಿ, ಆಲ್ಫಾ ಚೈನಲ್ಲಿ 141 ಅಮೈನೋ ಆಸಿಡ್ಸ್ ಇರುತ್ತೆ, ಬೀಟಾ ಚೈನಲ್ಲಿ 146 ಅಮೈನೋ ಆಸಿಡ್ಸ್ ಇರುತ್ತೆ. ಸೊ ಎರಡೂ ಸೇರಿಕೊಂಡಾಗ ಅಮೈನೋ ಆಸಿಡ್ಸ್ ಗ್ಲೋಬ್ಯೂಲ್ನಲ್ಲಿ ಇರೋವಂಥದ್ದು. ಅದಕ್ಕೆ ಪೆಪ್ಟೈಡ್ ಚೈನ್ಸ್ಗೆ ನಾವೇನಂತ ಕರಿತೀವಿ, ಪೆಪ್ಟೈಡ್ ಚೈನ್ಗೆ ನಾವು ಪ್ರೋಟೀನ್ ಅಂತ ಕರಿತೀವಿ. ಅದು ಒಟ್ಟು ಎಷ್ಟಿರುತ್ತೆ ಅಂತಂದರೆ ಗ್ಲೋಬಿನಲ್ಲಿ 574 ಅಮೈನೋ ಆಸಿಡ್ಸ್ ಯೂನಿಟ್ ಇರುತ್ತೆ. The amount of hemoglobin broken each day in the normal adult is about 8 gram, which contain 25 mg of iron. ಸೊ ಹಾಗಾಗಿ ನಾವು ದಿನದಲ್ಲಿ ನಾವು ಮಿನಿಮಮ್ 8 ಗ್ರಾಮ್ ನಮ್ಮದು ಹಿಮೋಗ್ಲೋಬಿನ್ ಬ್ರೇಕ್ ಆಗುತ್ತೆ. ಸೊ 27 ಮಿಲಿಗ್ರಾಮ್ಸ್ ಆಫ್ ಐರನ್ ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಡಯಟಲ್ಲಿ ಮಿನಿಮಮ್ ನಾವು ಅಷ್ಟೇ ನಾವು ನೋಡ್ಕೋಬೇಕಾಗತ್ತೆ. In heme packets, subunits allow the entry of oxygen molecule, but same entry in the subunit is blocked by valine. ಸೊ ನಾನು ಹೇಳಿದ್ನಲ್ಲ, ಒಂದು ಅಮೈನೋ ಆಸಿಡ್ ಚೇಂಜ್ ಆದ್ರೂ ನಿಮಗೆ ಅದು ಬ್ಲಾಕ್ ಮಾಡುತ್ತೆ. ಹಿಮೋಗ್ಲೋಬಿನ್ ಮಾಲಿಕ್ಯೂಲ್
and its subunits contain hydrophobic amino acid internally and hydrophilic amino acids on the other surfaces. This is going to form the heme packets. Globin of hemoglobin is a protein which is composed of 4 parallel layers of closely packed polypeptide chain. ಅದೇ ಗ್ಲೋಬಿನ್ ಆಫ್ ಮಯೋಗ್ಲೋಬಿನ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇಟ್ ಗೋಯಿಂಗ್ ಟು ಕಂಟೈನ್ ಓನ್ಲಿ ಒನ್ ಪ್ಯಾರಲಲ್ ಲೇಯರ್. Oxyhemoglobin is formed by the combination of carbon monoxide with the iron in the hemoglobin molecule. So, ಇದ್ರದ್ದು ಅಟ್ಯಾಕಿಂಗ್ ಸೈಟ್ ಆಫ್ ಹಿಮೋಗ್ಲೋಬಿನ್ ಯಾವ್ಯಾವುದಾಗುತ್ತೆ ಅಂದರೆ ಹೈಡ್ರೋಜನ್ ಆಗಿರುತ್ತೆ, ಐರನ್ ಆಗಿರುತ್ತೆ ಮತ್ತು ನಮಗೆ ಕಾರ್ಬನ್ ಮಾನಾಕ್ಸೈಡ್ ಆಗಿರುತ್ತೆ. Carboxy hemoglobin is produced by the excessive exposure of artificial emulating gas and to automobile exhaust gases in a closed or poorly ventilated rooms. So carbon monoxide ಏನು ಮಾಡುತ್ತೆ, ಲಿಂಕ್ ಮಾಡುತ್ತೆ ಇನ್ಸ್ಟೆಡ್ ಆಫ್ ಆಕ್ಸಿಜನ್, ಅಂಥದಕ್ಕೆ ನಾವು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಥರ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಏನಿವೆ ಇವತ್ತು ನೋಟಿಫಿಕೇಶನ್ ಬಂದಿದೆ, ಕೆಸೆಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಇಂಡೆಫಿನೆಟ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಿಕಾಸ್ ಆಫ್ ದಿ ಕೊರೋನಾ ಯಾವ ರೀತಿ ಹಬ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ. ಪ್ಲೀಸ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಸ್ಟೇ ಅಟ್ ಹೋಮ್, ಸ್ಟೇ ಸೇಫ್. ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಲೇಬೇಕು ಅಂತಂದರೆ ನೀವು ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಬಂದ ತಕ್ಷಣ ಇಮಿಡಿಯೇಟ್ಲಿ ಮಾಸ್ಕ್ ಹಾಕ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ನನ್ನ ಕೇಳಿದ್ರೆ ನೀವು ಸಾಧ್ಯ ಆದಷ್ಟು ಹೊರಗಡೆ ಹೋಗಲೇಬೇಡಿ. ನೀವು ಇದೆಲ್ಲ ನೋಡ್ತಾ ಇದ್ದೀರಾ, ಟಿ ವಿನಲ್ಲಿ ನೋಡ್ತಾ ಇದ್ದೀರಾ, ಪೇಪರಲ್ಲಿ ಓದ್ತಾ ಇದ್ದೀರಾ, ಎಲ್ಲ ಕಡೆಗೆ ಹೇಗಿದೆ, ಟ್ರೀಟ್ಮೆಂಟ್ ಇಲ್ಲ, ಆಕ್ಸಿಜನ್ ಇಲ್ಲ, ಬೆಡ್ಸ್ ಇಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ನಾವು ಸೇವ್ ಮಾಡ್ಕೋಬೇಕು ಅಂದರೆ ನಾವು ಯಾವುದೇ ಕಾರಣಕ್ಕೆ ಮನೆಯಿಂದ ಹೊರಗಡೆ ಹೋಗೋದು ಬೇಡ. ನಮ್ಮಷ್ಟಕ್ಕೆ ನಾವೇ ಸೇಫ್ ಆಗಿರಬೇಕು. ಎಂಥ ಅರ್ಜೆಂಟ್ ಕೆಲಸ ಇದ್ರೂ ಪರವಾಗಿಲ್ಲ, ಆ ಕೆಲಸ ಇನ್ನೊಂದು ದಿವಸ ಮಾಡ್ಕೋಬೋದು. ನಾವಿದ್ರೆ ನಾವೇ ಇಲ್ಲ ಅಂತಂದರೆ ಆ ಕೆಲಸ ಮಾಡ್ಕೊಳ್ಳೋಕ್ಕೆ ಏನು ಪ್ರಯೋಜನ? ಸಾಧ್ಯ ಆದಷ್ಟು ನೆಸೆಸಿಟಿ ಇಲ್ಲ ಅಂದರೆ ಮನೆಯಿಂದ ಹೊರಗಡೆ ಹೋಗಲೇಬೇಡಿ. ಕಾಲೇಜು ಸ್ಕೂಲ್ಸ್ನ ಕ್ಲೋಸ್ ಮಾಡಿದ್ದಾರೆ. ಸಾಧ್ಯ ಇತ್ತು ಅಂದರೆ ಆನ್ಲೈನ್ ಕ್ಲಾಸಸ್ ತೊಗೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಸಾಧ್ಯ ಆದಷ್ಟು ನಿಮಗೆ ಈಗ ಇಟ್ಸ್ ಅನ್ ಆಪರ್ಚುನಿಟಿ ಅಂತ ಅಂದ್ಕೊಳ್ಳಿ. ಸೊ ಹಾಗಾಗಿ ನೀವು ಬೇರೆ ಏನು ಕೆಲಸ ಮಾಡೋಂಗಿಲ್ಲ, ಮನೇಲೇ ಇರಬೇಕು. ಕೆಸೆಟ್ ಎಕ್ಸಾಮು ಪೋಸ್ಟ್ಪೋನ್ ಆಗಿದೆ. ಸೊ ನಾನು ಓದೋದಕ್ಕೆ ಜಾಸ್ತಿ ಟೈಮ್ ಸಿಕ್ಕಿದೆ ಅಂದ್ಕೊಂಡು ಚೆನ್ನಾಗಿ ಓದೋದಕ್ಕೆ ಶುರು ಮಾಡಿ. ಸಾಧ್ಯ ಆದಷ್ಟು ಸ್ಟೇ ಅಟ್ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.